ಈಗ ನಿಮ್ ಗುರುಗಳ ಬಗ್ಗೆ ಆಮೇಲೆ ಗುರು ಶಿಷ್ಯರ ಬಾಂಧವ್ಯದ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ರಿ, ತುಂಬಾ ಅದ್ಭುತವಾಗಿತ್ತು. ಇವಾಗ ಜನರು ಬರೀ ತೀರಿನೇ ಅಂತ ಇದ್ರೆ ಬೇಜಾರಾಗ್ಬಿಡ್ತಾರೆ. ಟಾಪಿಕ್ ಒಂದ್ ಒಳ್ಳೆ ಅಕ್ಕಿ ಅಂತ ನಾವು ಏನೇನೆಲ್ಲ ನೋಡಿದ್ರೆ ಇದೊಂದು ಒಳ್ಳೆ ಅಕ್ಕಿ ಕೆಲ್ಸಕ್ಕೆ ಬರುತ್ತೆ ಅನ್ಸ್ಬೋದಣ್ಣ. ಒಳ್ಳೆ ಅಕ್ಕಿ ಅಂತ ಪ್ರಶ್ನೆಗಳನ್ನ ಉದ್ದಿಸಿ ಹೇಳಿರ್ತೀನಿ, ನಿಮಗೆ ಅದುವೇ ಆನ್ಸರ್ ಆಗು ಇರುತ್ತೆ. ಬುದ್ಧಿವಂತರಿಗೆ ಓಕೆ ತಿಳ್ಕೊಳ್ಳೋದು ಇದೆಲ್ಲ ತಿಳ್ಕೊಬಹುದಾ? ಓಕೆ, ಆತರ ಆದ್ರೂ ಸಂತೋಷನೇ ಅಂತ ಹುಡುಗರಾದ್ರೂ ಅದಕ್ಕೆ ಉತ್ತರ ಯಾರ ಹತ್ರನೂ ಕೇಳಿ ತಿಳಿಬಹುದಲ್ಲ, ಪ್ರಯತ್ನ ಪಡ್ಬೋದು ಅಂತ ನೋಡಿ. ನೀವು ಹಿಂಗ ಅಕ್ಕಿ ಕೈ ಕೊಟ್ರಿ, ಹೌದು, ಕೈ ಕೊಟ್ಟಿದ ತಕ್ಷಣನೇ ನಾನು ಹಿಂಗ್ ನೋಡ್ಬಿಡ್ಬೇಕು. ನೋಡಿ, ಈ ಬೆರಳು ಈ ಬಾಟಮ್ ಬೋನ್ಗೂ ಇದ್ರ ಮಧ್ಯಕ್ಕೂ ಈ ಬೆರಳು ಬರ್ಬೇಕು. ಓಕೆ, ಮೂರನೇ ಬೆರಳು ಯಾವ್ದಾವ್ದೊಂದು ಬೆರಳು ಅಂತ ಇಟ್ಕೊಳ್ಳಿ. ನೀನ್ ಕೊಡೋವಾಗ ಅದನ್ನ ನೋಡ್ಬೇಕು. ಅಲ್ಲೇ ಒಂದು ಇದು ಕಂಡಿಡಿದ್ ಬಿಡ್ತೀರಾ ನೀವು? ಅಲ್ಲಿ ಬಂದು ಬಾಟಮ್ ಕೀಲ್ ಬೋನ್ಗೂ ಕಾಟಕ್ಕೂ ಎಷ್ಟು ದೂರ ಇದೆ ಓಕೆ ಇದ್ರೆ ಜಾಸ್ತಿ ಇದ್ರೆ ಒಳ್ಳೇದಾ, ಕಡಿಮೆ ಇದ್ರೆ ಒಳ್ಳೇದಾ ಅನ್ನೋದನ್ನ ತಿಳಿದುಕೋಬೇಕು. ಒಂದು ಪಾಯಿಂಟ್ ಇದೆ, ಅದು ಪಾಯಿಂಟ್. ಓಕೆ, ಜಾಸ್ತಿ ಇದ್ರೆ ತಪ್ಪ ಏನಾಗುತ್ತೆ, ಕಮ್ಮಿ ಇದ್ರೆ ಏನಾಗುತ್ತೆ ಅನ್ನೋ ತಿಳ್ಕೋಬೇಕು. ಓಕೆ, ಎರಡನೇದು, ಈ ಬೆಳೆಯಲ್ಲಿ ಕಾಟನ್ ಮುಟ್ಕೊಂಡು ನೋಡ್ಬೇಕು. ಹಿಂಗ್ ಕೊಳವಾಗ್ಲೇ ಮುಟ್ಕೊಂಡು ನೋಡ್ಬೇಕು. ನಾವು ಮುಟ್ಬಿಟ್ಟಿದ್ದೀವಿ ಆಗ್ಲೇ. ಓಕೆ, ಕಾಟ ಸ್ಪೇಸ್ ಎಷ್ಟಿರ್ಬೇಕು, ಯಾತಕ್ಕಿರ್ಬೇಕು, ಸ್ಪೇಸು ಇರ್ಬೇಕಾ ಇರಬಾರ್ದ, ಓಕೆ, ಇದಕ್ಕೊಂದು ಇದ್ರೆ ಎಷ್ಟಿರ್ಬೇಕು, ಕಾಟನ ಪ್ರೆಸ್ ಮಾಡಿ ನೋಡಿರ್ಬೇಕು. ಮೃದುವಾಗಿದೆಯಾ ಗಟ್ಟಿಯಾಗಿದೆಯಾ? ಓಕೆ, ಗಟ್ಟಿಯಾಗಿದ್ದರೆ ಏನು, ಮೃದುವಾಗಿದ್ದರೆ ಏನು? ಕಾಟ ಯಾವ ಡೈರೆಕ್ಷನ್ ನಲ್ಲಿದೆ ಅಂದರೆ, ಒಂದು ಕಾಟ ನೀನು ಹತ್ರ ಇರಬೇಕು ಅಂತ ನೀವು ಒಂದು ನಿರ್ಣಯಕ್ಕೆ ಬಂದ್ಬಿಟ್ರಿ ಅಂತ ಇಟ್ಕೊಳ್ಳಿ. ನೋಡಿ, ಕಾಟ ಇದೆ, ನೀವು ಹತ್ರ ಅಂತ ಒಂದು ನಿರ್ಣಯಕ್ಕೆ ಬಂದ್ಬಿಟ್ರಿ. ಹೌದು, ಇದು ಹತ್ರನೇ. ಹಿಂಗಿದ್ರೆ ನಡೀತದಾ? ಈ ಶೇಪಲ್ಲಿ ಇದ್ರೆ ನಡೀತದಾ? ಓಕೆ, ಒಂದು ಹಿಂಗ್ ಬಂದು ಜಾಯಿಂಟ್ ಆಗಿ ಹಿಂಗಿದೆ, ಇದು ಸರಿಯಾ? ಅಥವಾ ಹಿಂಗಿದೆ, ಇದು ಬಾಟಮ್ ಬೋನ್ ಅಂದ್ರೆ ದೂರ ಅಲ್ಲಿ ಸರ್ದಿ ನಿಂತಿದೆ, ಹತ್ರನೇ ಇದೆ, ಇಲ್ಲಿ ದೂರ ಸರ್ದು ಬಿಡ್ತಿದೆ. ಸ್ಪೇಸ್ ಜಾಸ್ತಿ ಆಗೋಯ್ತು, ದೂರ ಸರ್ದು ಬಿಡ್ತು. ಓಕೆ, ಅದು ಸರಿನಾ? ಅದನ್ನ ಅನ್ಕೊಂಡಿಡಿಯೋದು. ಮೇಲಿಂದ ಹಿಂಗೆ ಕೈ ಇಟ್ಕೊಂಡು, ಕೆಳಗಡೆ ಕೈ ಇಟ್ಕೊಂಡು, ಹಿಂಗೆ ಕೆಳಗಡೆನೂ ಮೇಲೆ ತಳ್ಕೊಂಡು ಹೋಗ್ಬೇಕು. ಓಕೆ, ಹೋದಾಗ ಇಲ್ಲಿ ಎಲ್ಲಿ ಎಂಡಾಗುತ್ತೋ ಅಲ್ಲಿ ಎಂಡಾಗಿರ್ಬೇಕು. ಕಾಟನ್ ಅಲ್ಲಿಗೆ ಎಂಡಾಗಿರ್ಬೇಕು. ಎಂಡಾಗಿಲ್ದೆ ಮುಂದೆ ಇದ್ರೆ ಮುಂದೆ ಇದೆ ಅಂತ ಆಯ್ತು. ಮುಂದೆ ಇದ್ರೆ ಏನು ಒಳ್ಳೇದು ಕೆಟ್ಟದ್ದಾಗುತ್ತೆ, ಅದು ನೀವು ನಿರ್ಣಯಕ್ಕೆ ಬರ್ಬೇಕು. ಆಯ್ತಾ? ನಾಲ್ಕನೇದು, ಈ ಬೋನು ಬಾಟಮ್ ಬೋನು ಕೀಲ್ ಬೋನು ಯಾವ ಶೇಪ್ ಅಲ್ಲಿದೆ. ಓಕೆ,
ಅಡಗಿನ ಶೇಪ್ ಅಲ್ಲಿ ಇದೆಯಾ, ರೈಟ್ ಶೇಪ್ ಅಲ್ಲಿ ಇದೆಯಾ, ಒಂದೊಂದಕ್ಕಿಗೆ ವ್ಯತ್ಯಾಸ ಪಡುತ್ತೆ. ಹಾಗಾದ್ರೆ ಅದೇನ್ ಕೆಲಸ ಮಾಡುತ್ತೆ, ಅದೇನ್ ಕೆಲಸ ಮಾಡುತ್ತೆ. ಒಂದೊಂದಕ್ಕೆ ಬೆಂಡ್ ಇರ್ತದೆ, ಕ್ರಾಸ್ ಆಗೋ. ಬೆಂಡಿದ್ರೆ ಏನು, ಅದ್ರಲ್ಲೂ ಇದೆ ಒಂದು. ಓಕೆ. ಒಂದು ನೆಟ್ಟವಾಗಿ ಹಿಂಗ್ ಬರೋ ಅಕ್ಕಿ ಗಾಳಿಯ ಹೊಡೆತಕ್ಕೆ ಜಿಗ್ಜಾಗ್ ಮಾಡ್ತದೆ. ಹಂಗ್ ಬೆಂಡಿದ್ರೆ ಎಲ್ಲ ಹೋಗ್ತದೆ, ಅಲ್ಲೆಲ್ಲೋ ಹೋಗ್ತದೆ. ಛೇದಿಸ್ಕೊಂಡು ಮುಂದೆ ಬರಕ್ಕಾಗಲ್ಲ. ಎಲ್ಲ ಕಾರಣ ಇದೆಯಲ್ಲ. ಹೌದು. ಅವಾಗ ಹಿಂಗ್ ತಳ್ಳಿದಾಗ ಬೆಂಡ್ಗಳಿರ್ಬಾರ್ದು. ಸ್ಮೂತ್ ಆಗಿ ಬೆಂಡ ಕರೆಕ್ಟಾಗಿ ಹೋಗ್ಬೇಕು. ಥಿಕ್ನೆಸ್ ಅಣ್ಣ, ಥಿಕ್ನೆಸ್ ಹೇಳ್ತೀನಿ. ನೇಟಿಗೆ ಹೋಗಿ ಎಲ್ಲಿಗೆ ಸೇರುತ್ತೆ ಅಂತ ನೋಡ್ಬೇಕು. ಕಾಟ ಇಲ್ಲಿದೆ, ಹಿಂಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿಗೆ ಹೋಗಿ ಸೇರ್ತಾ ಇದೆ. ಇದೆಲ್ಲ ನೀವು ನೋಡಿರಲ್ಲ. ಹೌದು, ಇನ್ನು ಮೇಲೆ ನೋಡ್ತೀರಾ. ನೋಡ್ಬೇಕು, ಯಾಕಂದ್ರೆ ನೋಡ್ಲಿ ಎಲ್ಲ ಇವಾಗ ಗೊತ್ತಾದ್ಮೇಲೆ ಇನ್ಮೇಲೆ ನೋಡಕ್ಕೆ. ಅದು ನೋಡೋ ರೀತಿ ಹೆಂಗೆ ಅಂದ್ರೆ, ಈ ಬೆರಡಿಗೆಯನ್ನು ಒಟ್ಟಿಗೆ ಇಟ್ಕೊಂಡು ಹಂಗೇ ತಳ್ಳಬೇಕು. ತಳ್ಳಿದಾಗ ಆ ಕಾಟ ಹತ್ರ ಇಲ್ಲಿಗೆ ಹೋಗಿ ಸೇರುತ್ತಾ, ಇಲ್ಲಿಗೆ ಹೋಗಿ ಸೇರುತ್ತಾ, ಇಲ್ಲಿಗೆ ಹೋಗಿ ಸೇರುತ್ತಾ ಗಮನಿಸ್ಬೇಕು. ಅಥವಾ ಕಾಟ ಇಲ್ಲಿದೆ, ಇಲ್ಲಿಗೆ ಹೋಗುತ್ತಾ, ಅದು ಬೇರೆ. ಮತ್ತೆ ಇಲ್ಲಿಗೆ ಹೋಗುತ್ತಾ, ಕೆಳಗಡೆಗೆ ಕಾಟ ಹೋಗ್ಬಿಡುತ್ತಾ, ಕಾಟನೇ ಮೇಲಕ್ಕೆ ಬಂದ್ಬಿಟ್ಟು ಬೋನ್ ಕೆಳಗಡೆ ಹೋಗ್ಬಿಡುತ್ತಾ, ಅದುವೇ ನೋಡ್ಬೇಕು. ಒಂದು ಕಾಟ ನೋಡೋದೊಂದು, ತುಂಡಾಗಿದ್ರೆ ಕಾಟ ಏನು, ಆರ್ಡಾಗಿದ್ರೆ ಏನು, ಸಫಲ್ ಆಗಿದ್ರೆ ಏನು, ಯಾವ್ದಿರ್ಬೇಕು ಅಂತ ಒಂದು ನಿರ್ಣಯಕ್ಕೆ ಬರ್ಬೇಕಾಗ್ತದೆ. ಎಲ್ಲಿಗೆ ಎಂಡಾಗ್ಬೇಕು, ಎಂಡಾಗೋ ರೀತಿ ಹೆಂಗ್ ನೋಡ್ಬೇಕು. ಬೆಂಡಾಗಿದ್ರೆ ಅದು ಸಲೀಸಾಗಿ ಒಂದೇ ಡೈರೆಕ್ಷನ್ ಅಲ್ಲಿ ಆರಿ ಬರೋದಕ್ಕೆ ಕ್ರಾಸ್ ವಿಂಡ್ ಇರೋವಾಗ ಅದಕ್ಕೆ ಅನುಕೂಲ ಆಗುತ್ತಾ, ಆಗಲ್ವಾ, ತೊಂದರೆ ಆಗುತ್ತಲ್ವಾ. ಇಲ್ಲೆಲ್ಲೋ ಇದೆ, ಇಲ್ಲೆಲ್ಲೋ ಇದ್ರೆ ಕಾಟ ಬೋನು, ಲಾರಿಗಳು ನೀವು ಇವುಗಳೆಲ್ಲ ನೋಡಿರ್ಬೋದು, ರೋಡಲ್ಲಿ ಕ್ರಾಸ್ ಆಗಿ ಹಿಂಗ್ ಹೋಗ್ತಾ ಇರ್ತದೆ. ಅವನು ಹಿಂಗ್ ಡ್ರೈವಿಂಗ್ ಕರೆಕ್ಟ್ ಆಗಿ ಮಾಡ್ತಾ ಇರ್ತಾನೆ, ಬಾಡಿ ಹಿಂಗ್ ಹೋಗ್ತಾ ಇರ್ತದೆ. ಅದು ಅನುಕೂಲನ, ನೆಟ್ಟಿಗೆ ಲಾರಿ ನೆಟ್ಟಿಗೆ ಗಾಡಿ ಹೋಗೋದು ಅನುಕೂಲನ? ಕ್ವಶನ್ ಅಲ್ಲೇ ಆನ್ಸರು ಇದೆ. ಎಲ್ಲಾರು ಇದ್ರಲ್ಲೇ ಇದೆ. ನನ್ನ ಎಲ್ಲಾ ಪ್ರಶ್ನೆನು ಬುದ್ಧಿವಂತರಿಗೆ ಇದ್ರಲ್ಲೇ ಇದೆ. ಅರ್ಥ ಮಾಡೋದು ಮಾಡ್ಕೋಬಹುದು. ಹೇಳೋಣ ಮಾಡೋಣ ಮುಂದಿನ ಟಾಪಿಕ್ ಬಂದಾಗ ಎಷ್ಟು ವ್ಯತ್ಯಾಸ ಆಗ್ತದೆ ಅದು? ಯಾವುದು ಕಾಟ ಸೊಟ್ಟ ಇದೆ ಅಥವಾ ಕ್ರಾಸ್ ಇದೆ ಅನ್ನೋದು ಅದರ ಫಲ ಅದಕ್ಕಿದೆ. ಎಷ್ಟು ಇದಕ್ಕೆ ಇದೆ, ಇಷ್ಟೇ ಅಷ್ಟೇ ಅಂತ. ತಪ್ಪು ಯಾವುದು, ರೈಟ್ ಯಾವ್ದು, ಅದನ್ನ ನೋಡ್ಕೊಂಡ್ಬಿಡ್ಬೇಕು. ಇದು ಎಷ್ಟು ಅಕ್ಕಿಗಳು ಸಾಮಾನ್ಯವಾಗಿ ಇದೇ ಏರಿಯಾದಲ್ಲಿ ಆಡೋ ಕಾರಣಕ್ಕೆ ಇದೇ ಇಲ್ಲ, ಅಷ್ಟು ಕೌಂಟಬಲ್ ಬರಲ್ಲ. ಕುಂತ್ಕೊಳ್ಳೋವಾಗ ಏನಾಗ್ತದೆ, ಕುಂತ್ಕೊಳ್ಳೋವಾಗ ಏನಾಗ್ತದೆ, ಬಂದು ಕರೆಕ್ಟಾಗಿ ಕುಂತ್ಕೊಳ್ಳೋವಾಗ ಹಂಗೆ ಜರುಗ್ತದೆ. ತಪ್ಪಾಗುತ್ತಲ್ಲ. ಹೌದು, ಛತ್ರಿ ಮೇಲೆ ಬರಲ್ಲ. ಆದ್ರಿಂದ ಒಂದು ಕಾಟ, ಒಂದು ಕೀಲ್ ಬೋನು, ಇಷ್ಟೆಲ್ಲ ನೋಡ್ಬೇಕಾಗ್ತದೆ. ಕಾಟನು ಪ್ರಾಮುಖ್ಯವಾಗಿ. ಮೊನ್ನೆ ನಮ್ಮ ವೀಕ್ಷಕರು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಆದಷ್ಟು ಹೊತ್ತು ಆಡಿ ದೊಡ್ಡ ಬಿಲ್ಡಿಂಗ್ ಮೇಲೆ ಕೂತ್ಕೊಳ್ತದೆ. ಅದು ಅವ್ರಿಗೆ ಇದ್ರಲ್ಲಿ ಆನ್ಸರ್ ಇದೆ ಅನ್ಕೋತೀನಿ. ಇಲ್ಲ, ಇದು ಒಂದು ಪಾರ್ಟ್ ಅಂಡ್ ಪಾರ್ಷಲ್ ಆನ್ಸರ್ ಅಷ್ಟೇ. ಒಂದೇ ಉತ್ತರ ಇಟ್ಕೊಂಡು ಹೇಳಲಿಕ್ಕಾಗಲ್ಲ. ಬೇರೆ ಬೇರೆ ಹಲವಾರು ಕಾರಣ ಇದೆ. ಅದರಿಂದ ಅಷ್ಟು ಸಲೀಸಾಗಿ ಹೇಳಬಾರ್ದು. ಸರಿ ತಪ್ಪಾಗ್ಬಿಡುತ್ತೆ. ಕಾಟ ಹಿಂಗೆ ಇರ್ಬೇಕು, ಇದಕ್ಕೆ ಇರಬೇಕು. ಕಾಟ ಏನ್ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು ಫಸ್ಟ್. ಬೇಸಿಕ್ ಆಗಿ ಕಾಟ ಏನ್ ಕೆಲಸ ಮಾಡ್ತೈತೆ, ಇದರ ಅನುಕೂಲತೆಗಳು ಅನಾನುಕೂಲತೆಗಳು ಏನು, ತಪ್ಪಾಗಿ ಬಂದ್ರೆ ಏನಾಗ್ತದೆ, ಸರಿಯಾಗಿ ಬಂದಾಗ ಅನುಕೂಲ ಏನು, ಇದೆಲ್ಲ ಜೋಡಣೆ ಆದಾಗ ಒಂದು ಅಕ್ಕಿ ಪರಿಪೂರ್ಣ ಆಗ್ತದೆ. ಎಲ್ಲೊಂದು ತಪ್ಪಿದೆ, ಅದೊಂದು ತಪ್ಪಷ್ಟೇ, ಮಿಕ್ಕಿದೆಲ್ಲ ಕರೆಕ್ಟ್ ಇರುತ್ತೆ. ಓಕೆ, ಹಿಂಗೆ
ಮುಖ್ಯವಾಗಿ ಇಲ್ಲಿ ನೀವು ತಿಳ್ಕೋಬೇಕಾಗಿರೋದು ಕಾಟ ಯಾವ ಶೇಪಲ್ಲಿ ಇರಬೇಕು, ಕೀಲ್ ಬೋನ್ಗೂ ಅದಕ್ಕೆ ಎಷ್ಟು ಅಂತರ ಇರಬೇಕು, ಮೃದುವಾಗಿರ್ಬೇಕಾ ಹಾರ್ಡಾಗಿರ್ಬೇಕಾ, ವ್ಯತ್ಯಾಸಗಳು ಏನು, ಅದರ ಕರ್ತವ್ಯ ಏನು, ಮುಖ್ಯವಾಗಿ ಕರ್ತವ್ಯ ಏನು, ಇದು ಆರವಾಗ ಯಾವ ಕೆಲಸ ಮಾಡ್ತದೆ. ಕಾಟ ಕಾಟ ಅದ್ರದ್ದು ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ಗೋಸ್ಕರನೇ ಇದನ್ನ ನೋಡೋ ಅಥವಾ ಆಯ್ತಾ. ಇದನ್ನ ನೋಡು, ಇನ್ನೂ ಸ್ವಲ್ಪ ಓದ್ತದೆ, ಅದು ಜಾಸ್ತಿ ಎಳೆಯೋದು ಬೇಡ. ಓಕೆ, ಹಿಂಗೆ ಕಾಲ್ ನೋಡ್ತೀರಾ, ಕಾಲಲ್ಲಿ ಏನ್ ನೋಡ್ಬೇಕು? ಈ ಕಾಟಾಗೂ ಕಾಲ್ಗೂ ಏನಾದ್ರು ಕೋಆರ್ಡಿನೇಷನ್ ಬೇಕಾಗುತ್ತಾ? ಎಲ್ಲ ಕೋಆರ್ಡಿನೇಷನ್ ಬಿಡ್ರಿ. ಓಕೆ, ಅಕ್ಕಿಗೆ ಕಾಲು ನೋಡ್ಬೇಕು, ಏನ್ ನೋಡ್ಬೇಕು. ನೀವು ಅವಾಗಲೇ ಓರಲ್ ಆಗಿ ಮಾತಾಡ್ತಾ ಇದ್ದಾಗ ಹೇಳಿದ್ರಿ, ಸರ್ ಅಂದರ್ ಬಾಯರ್ ಏನೋ ನೋಡ್ತಾರೆ ಸಾರ್ ಅಂತ. ಹೌದು, ಅದನ್ನು ನೀವ್ ಹೇಳಿದ್ರಿ, ಅದು ಇಲ್ಲಿ ಹೇಳ್ತಾ ಇದ್ದೀನಿ. ಅಂದರ್ ಇದ್ರೆ ಏನು, ಬಾಯರ್ ಇದ್ರೆ ಏನು, ಅದು ಪ್ರಕೃತಿಗೆ ಅನುಸಾರವಾಗಿ ಬಂದಿದೆ. ಹೇಳ್ಬಿಡಿ, ಅದು ಬ್ಯಾಕ್ ದ ಕ್ಯಾಮ್ರಾ ಹೇಳಿದ್ರೆ ಇವಾಗ ವೀಕ್ಷಕರಿಗೂ ಗೊತ್ತಾಗತ್ತೆ ಅಷ್ಟೇ. ಏನ ಇದು ಕಾಲು, ಈ ಕಟ್ಗಳನ್ನ ನೋಡ್ಬೇಕು. ಈ ಕಟ್ಟುಗಳದು ಮುಖ್ಯವಾಗಿ ಬೇಕಾಗಿರೋ ವಿಷಯ. ಎರಡನೇದು, ಕಾಲು ಗಟ್ಟಿಯಾಗಿದೆಯಾ, ಇದು ಬಾಡಿನ ಒರ್ರೋ ಅಂತ ಕಾಲಾಗಿದೆಯಾ ಅಂತ ನೋಡ್ಬೇಕು. ಓಕೆ ಓಕೆ, ಕಾರಣ ಯಾವ್ದೋ ಒಂದು ಅಕ್ಕಿ ಹೊಲ ಗದ್ದೆ ಜಮೀನು ಅಂತ ಇಟ್ಕೊಳ್ಳಿ, ನಮ್ದು ಯಾವ್ದೋ ಒಂದು ಹೋಮರೆ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ಒಂದು ಫರ್ಲಾಂಗ್ 1 ಕಿಲೋಮೀಟರ್ ಅಲ್ಲಿ ಬಿದೆ, ಶಿಖರ ಹೊಡೆದು ಏನೋ ಹೊಡೆದಿ, ತನ್ನ ಬಾಡಿನ ಎತ್ಕೊಂಡು ಮನೆ ಡೈರೆಕ್ಷನ್ ಕಡೆಗೆ ನಡ್ಕೊಂಡ್ ಬರ್ತಾ ಇರ್ತದೆ. ನಿಮ್ಗೆ ಗೊತ್ತಿರಲ್ಲ, ಆರಕ್ಕಾಗ್ತಾ ಇಲ್ಲ, ನಡೆಯೋದಕ್ಕಾದ್ರೂ ನಡೀತಾ ಇರ್ತದೆ. ಅವಾಗ ಕಾಲು ಗಟ್ಟಿಯಾಗಿದ್ರೆ ತಾನೇ. ಇಲ್ಲಿ ಕೆಲವರು ಅಭಿಪ್ರಾಯಗಳು ಕಾಲು ಚಿಕ್ಕದಾಗಿರ್ಬೇಕು ಅಂತಾರೆ, ಸಣ್ಣದಾಗಿರ್ಬೇಕು, ದಪ್ಪದಾಗಿರ್ಬೇಕು. ಅದು ಐಫ್ಲೈಯರ್ಗಳಿಗೆ, ಈ ಹದ್ದುಗಳಿಗೆ ನೋಡಿ ಊಹೆ ಮಾಡಿ ಹೇಳೋ ವಿಷಯಗಳು. ಇಲ್ಲಿ ಕಾಲು ಗಟ್ಟಿಯಾಗಿರ್ಬೇಕು. ಎರಡನೇದು, ಇವಾಗ ಒಂದಕ್ಕಿ ಬಿಸಿಲುಗಾಲದಲ್ಲಿ ಮೇಲೋ ಕಚ್ಕೊಂತದೆ, ಅದಕ್ಕೆ ಅಲ್ಲಿ ಬಿಸಿಲು ಇರಲ್ಲ, ಕಡಿಮೆ ಇರ್ತದೆ, ಅದು ಸುಧಾರಿಸ್ಕೊಂತದೆ. ನಮ್ಮಲ್ಲೇ ಒಂದು ಅಕ್ಕಿ ಬರ್ತದೆ, ಒಂದು ಹೋಮರು ಎಷ್ಟೋ ಕಿಲೋಮೀಟರ್ ಬರುತ್ತೆ, ಅವಾಗ ಇದಕ್ಕೆ ಶಾಖ ಜಾಸ್ತಿ ಆಗ್ತದೆ, ಅದಕ್ಕೆ ಅಲ್ಲಿಲ್ಲ. ಇದಕ್ಕೆ ಶಾಖ ಜಾಸ್ತಿ ಆದ್ರೆ ಇದನ್ನ ಅವಾಯ್ಡ್ ಮಾಡುವಂತ ವಿಷಯ ಅಕ್ಕಿಯಲ್ಲಿ ನೀವು ನೋಡಿದ್ರೇನೆ ಅದು ಅವಾಯ್ಡ್ ಆಗೋದು. ಪಾಪ ಅದಕ್ಕೆ ಅದು ಗೊತ್ತಿರ್ಬೇಕು. ಆದ್ರೂ ವಿಂಗ್ ಸ್ಟೈಲು, ವಿಂಗ್ ಬಡಿತ ಆ ರೂಪಕ್ಕೆ ಇರಬೇಕು. ಓಕೆ, ಫ್ಯಾನ್ ತರ ವರ್ಕ್ ಆಗ್ಬೇಕು. ಇಲ್ಲಿ ಬಂದು ಇದು ಬಾಡಿಯ ಟೆಂಪರೇಚರ್ನ ಕಾರ್ಗೆ ರೇಡಿಯೇಟರ್ ತರ ಕೆಲಸ ಮಾಡ್ಬೇಕು. ಅದು ರೆಕ್ಕೆ ಅಲ್ಲಿ ಬರ್ಬೇಕು, ಅವಾಗ ಅದು ಕೂಲ್ ಆಗ್ತಾ ಇರ್ತದೆ. ಮೇಲೆ ಈ ರೆಕ್ಕೆ ಇಲ್ಲಿ ತುಂಬಬೇಕು, ಈ ರೆಕ್ಕೆ ಇಲ್ಲಿ ಬರ್ಬೇಕು, ಅವಾಗ ಈ ಏರಿಯಾ ಕೂಲ್ ಆಗ್ತದೆ. ಬಾಡಿಯ ಟೆಂಪರೇಚರ್ನ ಆ ಏರಿಯಾನಲ್ಲಿ ರಿಲೀಸ್ ಆಗೋದು. ಅಕ್ಕಿಗೆ ಯೂರಿನಲ್ ಗ್ಲ್ಯಾಂಡ್, ಟಾಯ್ಲೆಟ್ ಗ್ಲ್ಯಾಂಡ್ ಬೇರೆ ಬೇರೆ ಇಲ್ಲ.
ಯೂರಿನ್ ಮುಖಾಂತರವಾಗಿ ಹೀಟ್ನ ಹೊರಗಡೆ ಆಗುತ್ತೆ. ಹೌದು. ಹೀಟ್ ಹೊರಗಡೆ ಹಾಕಿದಾಗ ಹೀಟ್ ಆಗ್ತಾ ಇದೆ ಅಂದ್ರೆ ಅದನ್ನ ಕೂಲ್ ಮಾಡೋ ವಸ್ತು ನೀವು ನೋಡಕ್ ಕಲ್ತಿರ್ಬೇಕು. ಮೆಕ್ಕೆ ಬ್ಯಾಕ್ ವಿಂಗ್ ಆಗಿರ್ಬೇಕು. ಬ್ಯಾಕ್ ವಿಂಗ್ ಅಂದ್ರೆ ಬಾಲಕ್ಕೆ ಸರಿಯಾಗಿದ್ರೆ ಬ್ಯಾಕ್ ವಿಂಗ್. ಓಕೆ, ಅದು ಒಳ್ಳೆ ಅಕ್ಕಿಗಳು. ಒಳ್ಳೆ ಅಕ್ಕಿ ಅಂತಲ್ಲ, ಬ್ಯಾಕ್ ವಿಂಗ್ ಬೇರೆ. ಗಾಡಿಗೆ ಆಡ್ಲಿಕ್ಕೆ ಸಪೋರ್ಟ್ ನ್ಯಾಚರ್ ಆಗಿರ್ತದ ಅದು. ಸೀಸನ್ ಒಳ್ಳೆ ಅಕ್ಕಿ. ಬ್ಯಾಕ್ ವಿಂಗ್ ಇದ್ರೆ ಇದ್ಬಿಟ್ಟು ಮಾತ್ರ ಕಾವಬಿಡಲ್ಲ, ನೆಕ್ಸ್ಟ್ ಡೌನ್ ಇರ್ಬೇಕು. ಒಂದಕ್ಕೊಂದು ಜೋಡಣೆ ಅಂತ ಹೇಳಿದೀನಲ್ಲ, ಕೋಆರ್ಡಿನೇಷನ್ ಅಂತ ಹೇಳಿದೀನಲ್ಲ, ಸೂಪರ್. ಅದಿರ್ಬೇಕಾಗ್ತದೆ. ಕಾಲ ಏನಕ್ಕೆ ನೋಡ್ಬೇಕು ಅನ್ನೋದಕ್ಕಾರ ಕಾಲ ಅದೆಲ್ಲ ರಕ್ತ ಅದೆಲ್ಲ ನೋಡೋದು ಬೇರೆ. ಮುಖ್ಯವಾದ ಅಂಶ ಇದು. ಏನಕ್ಕೆ ನೋಡ್ಬೇಕು ಅನ್ನೋದು ಮುಖ್ಯವಾದ ಅಂಶ. ಸರಿ, ಈ ಬಾಡಿಗೆ ಅನುಗುಣವಾದ ಬಾಲ ಇರ್ಬೇಕು. ರವೆ ಹೇಳ್ಬಿಟ್ಟು ಇನ್ನೇನ್ ಬಿಡಿ, ಬಾಲ ಉದ್ದ ಇರಬಾರ್ದು. ಓಕೆ, ಬಾಡಿಗೆ ತಕ್ಕನಂಗ್ ಬಾಲ ಅಂದ್ರೆ ಎಷ್ಟಣ್ಣ? ಈ ಬಾಡಿ ಎಷ್ಟಿದೆಯೋ ಅಷ್ಟೇ. ತಪ್ಪಕ್ಕಿಂತ ಅವಾಗ ಹೇಳಿದ್ನಲ್ಲ, ನೀವು ಅಲ್ಲೇ ನೋಡಿದ ತಕ್ಷಣ ರಿಜೆಕ್ಟ್. ಅಲ್ಲೇ ಆಗೋಯ್ತು. ಅಷ್ಟೇ ಇರ್ಬೇಕು ನೋಡಿ. ನನಗ ಅವೆಲ್ಲ ಇನ್ನು ಕಲಿಬೇಕೆ, ನೀವು ಕಲಿಬೇಕೆ ಬಿಡಿ. ಅಷ್ಟೇ ಇರ್ಬೇಕು. ಹಿಂಗೆ ರೆಕ್ಕೆ ತೆಗೆದ್ರೆ ವೈಬ್ರೇಷನ್ ಜಾಸ್ತಿ ಇದೆ ಇರ್ಬೇಕು. ಓಕೆ, ಇದು ಈ ಏರಿಯಾ ಬಂದು ಏರೋಫೈಲ್. ಏರೋಪ್ಲೇನ್ ವಿಂಗ್ ತರ. ಏರೋಫೈಲ್ ಅಂದ್ರೆ ಬಯೋಲಿನ್ ಥಿಯರಿಯಲ್ಲಿ ಬರುತ್ತೆ ಅದು. ಈ ಅಕ್ಕಿನ ಹೆಂಗ್ ಲಿಫ್ಟ್ ಆಗುತ್ತೆ, ಲಿಫ್ಟ್ ಅದಕ್ಕೆಲ್ಲ ಉದಾಹರಣೆ ಪೇಪರು ಅದೆಲ್ಲ ಪ್ಲೈನ್ ಮಾಡಿ ಎಲ್ಲ ತೋರ್ಸೋದಿದೆ, ಪ್ರೀತ ಇದೆ. ಈ 200 ಎಪಿಸೋಡ್ ಮಾಡ್ಬೋದು. ಮಾಡೋಣ ಬಿಡಿ. ಅಲ್ಲ ಹೇಳ್ರಿ, ಅದೆಲ್ಲ ಜಾಬು. ಓಕೆ, ಈ ವಿಂಗಿದೆ. ಇದು ಎಷ್ಟು ಅಗಲ ಇರಬೇಕು, ಇದೆಷ್ಟು ಅಗಲ ಇರಬೇಕು. ಅಲ್ಲೂ ಇದೆ 1:2 ಅಂತ ಹೇಳಿದ್ರೆ 1ನ ಅಳತೆ ಎಷ್ಟು, ಆಮೇಲೆ ತಾನೇ 2 ಹೋಗೋಕೆ. ಅದು ಅಳತೆ ಎಷ್ಟು? ಇದು 2 ಸೆಂಟಿಮೀಟರ್ ಇದ್ರೆ ಅದ್ 4 ಇದ್ರೆ ಆಯ್ತಾ ಪಾಸಾ? ಇದು 5 ಇದ್ರೆ ಅದ್ 10 ಪಾಸಾ? ಹಿಂಗಾಗತ್ತೆ. ಬ್ಯಾಲೆನ್ಸ್ ಇರ್ಬೇಕಲ್ಲ. ಐತಲ್ಲ, ನೀವು 1:2 ಅಂತ ಹೇಳಿದ್ರಲ್ಲ, ಇದು 5 ಇದೆ, 5 ಸೆಂಟಿಮೀಟರ್, ಅದು 10. ಓಕೆ, ಪಾಸ್ ಆಗುತ್ತಾ? ತಪ್ಪಿದೆ. ಒಂದು ಕ್ಲೈಮೇಟ್ಗೆ ಆಗ್ಬೋದು ಅನ್ಕೋತೀನಿ. ಹಾಗಾದ್ರೆ ಆ ಸೆಕೆಂಡ್ರಿನ ತೀರ್ಮಾನ ಮಾಡೋದು ಪ್ರಾಮುಖ್ಯತೆಯಾಗಿದೆ. ಅದನ್ನ ಹೆಂಗ್ ಕಂಡುಹಿಡಿಯೋದು ಇಷ್ಟೇ ಅಂತ ಹೇಳ್ಬೇಕು ಫಸ್ಟ್. ಅದು ಆಮೇಲೆ ಅದಕ್ಕೆ ಹೋಗೋ ಈಸಿ ಆಗ್ತದೆ. ಇದು ತಪ್ಪಿದ್ರೆ ಅಲ್ಲಿ ಹೋಗ್ಬೋದು. ಹಾಗಾದ್ರೆ ಈ ಸೆಕೆಂಡ್ರಿನ ಇಷ್ಟೇ ಇರಬೇಕು ಅಂತ ಮೊದಲು ನಾವು ತೀರ್ಮಾನಕ್ಕೆ ತಗೊಳ್ಬೇಕಾಗ್ತದೆ. ಈ ಅಕ್ಕಿಗೆ ಅನುಗುಣವಾಗಿ ಎಷ್ಟಿರ್ಬೇಕು ಅನ್ನೋದಿದೆ. ಅದು ತಗೋಬೇಕಾಗ್ತದೆ. ಅದು ತಗೊಂಡು ಅದನ್ನ ಗುಣಿಸ್ಬೇಕಾಗ್ತದೆ. ಇದು ಗೊತ್ತಿಲ್ಲ ಅಂದ್ರೆ ಅದು ಗುಣಕಾರಕ್ಕೆ ಬರಲ್ಲ. ಸೆಕೆಂಡ್ರಿ ಇಷ್ಟೇ ಅಂತ ಮೊದಲು ತೀರ್ಮಾನ ಮಾಡಬೇಕಾಗ್ತದೆ. ಅಕ್ಕಿಗೆ ಅನುಸಾರವಾಗಿ ಮಾಡಾದ್ಮೇಲೆ ಅದು ಸಿಕ್ಬಿಡುತ್ತೆ. ಇದನ್ನ ತೀರ್ಮಾನಕ್ಕೆ ಮಾಡಕ್ ಗೊತ್ತಿಲ್ಲ ಅಂದ್ರೆ ಇದು ಇವಾಗ ನೋಡಿ ಇಷ್ಟಿದ್ರೆ ಸೆಕೆಂಡ್ರಿನ, ಇದೊಂದು 2 ತಿಳಿ ಕೊಟ್ರೆ ಸೆಕೆಂಡ್ರಿನ. ಹಾಗಾದ್ರೆ ಅಗಲ ಹೆಚ್ಚು ಕಮ್ಮಿ ಆಗ್ತಾನೆ ಇದೆಯಲ್ಲ. ಅಲ್ಲಿ ಕಮ್ಮಿ ಆದಾಗ ಅದಕ್ಕೆ 2 ಅಂದ್ರೆ ಅದು ಇದೆ, ಜಾಸ್ತಿ ಆದಾಗ ಅದಕ್ಕೆ 2 ಇದೆಯಾ ಅಂದ್ರೆ ಇದೇ ಇಲ್ಲ. ಹಾಗಾದ್ರೆ ಯಾವ್ದು ಕರೆಕ್ಟು? ಅದ್ರಲ್ಲೂ ನೋಡಿ ಎಷ್ಟಿದೆ. ಇದು ಮೊದಲು ತೀರ್ಮಾನ ಮಾಡ್ಬೇಕು ಏರಿಯಾನ. ಆಮೇಲೆ
ಇದಕ್ಕೆ ಸರಿಯಾಗಿ ಸಿಲಿಂಡರ್ ಇರ್ಬೇಕು. ಯಾವ್ದಕ್ಕನ? ನೋಡಿ ಇಲ್ಲಿ ಇಲ್ಲಿ ತಂದ್ವಲ್ಲ ಕೈ, ಓಕೆ ಇಲ್ಲಿ ಕೈ ಇಟ್ಕೊಂಡಿದ್ದೀನಿ, ಇದಕ್ಕೆ ಕರೆಕ್ಟ್ ಆಗಿ ಅದು ಇರಬೇಕು. ಓಕೆ ಓಕೆ. ಅದು ಇಲ್ಲ, ಕಡಿಮೆ ಇದೆ, ಏನ್ ತೊಂದರೆ ಆಗ್ಬೋದು ಅಕ್ಕಿಗೆ ಅನ್ನೋದನ್ನ ಪ್ರಯತ್ನ ಪಟ್ಟು ನೋಡ್ಬೇಕು. ಆಕಾಶಕ್ಕೆ ಬಿಟ್ಟು ಅಂತ ಅಕ್ಕಿನ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಅವಾಗ್ಲೇ ಆನ್ಸರ್ ಸಿಗ. ಅದು ಬೇರೆ ಕಾರಣಕ್ಕಾಗಿರುತ್ತೆ, ನೀವು ಇದನ್ನ ತಿಳ್ಕೊಂಡ್ಬಿಡ್ತೀರಾ. ಅದಕ್ಕೆ ಗುರು ಬೇಕು ಅನ್ನೋದು. ನೋಡಿ, ನೀವು ಆನ್ಸರ್ ಕಂಡುಹಿಡಿಬೇಕು ಅಂದ್ರೆ ಗುರು ಇರ್ಬೇಕು. ನೀನು ಯಾವ್ದೋ ಒಂದು ತಪ್ಪಾಗುತ್ತೆ, ಇದರಿಂದ ನಾನು ತಿಳಿ ಮಾಡ್ಬಿಡ್ತೀಯ. ಗುರು ಏನ್ ಹೇಳ್ತಾನೆ, ಒಬ್ರು ಗುರು ಇರ್ಬೇಕು. ಅದೆಲ್ಲ ಕಣ, ಅದು ಇದಕ್ಕ ಅಂತ ಹೇಳ್ತಾರೆ, ಬೇರೆ ಫಂಕ್ಷನ್ ಪ್ರಾಬ್ಲಮ್. ಹಾಗಾದ್ರೆ ಇದು ಕಡಿಮೆ ಇರಬಾರ್ದು. ಅಗಲದಲ್ಲೂ ನಮ್ಗೆಷ್ಟು ಬೇಕೋ ಅಷ್ಟೇ ಇರಬೇಕು, ಉದ್ದದಲ್ಲೂ ನಮ್ಗೆ ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಹಿಂಗ್ ಹಿಡ್ದಿದ ತಕ್ಷಣನೇ ಇಲ್ಲಿ ಬೆಳೆ ಹೋಗ್ಬೇಕು ಒಳಗಡೆ. ಇದನ್ನ ಕಟ್ ಮಾಡಿ ಫಿಗರ್ ತೋರಿಸ್ಬೇಕು ನಿಮ್ಗೆ. ಅರ್ಥ ಆಗಲ್ಲ, ಏನ್ ಮಾಡ ನೀವ್ ಹೇಳಿ 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 ಅಂತೀರಾ. ಹಾಗೆ ಬೆಳೆ ಹೋದ್ರೆ ಎಷ್ಟು ಇಂಚ್ ಹೋಗುತ್ತೆ ಅಂತ ಒಂದ್ ಮೆಜರ್ಮೆಂಟ್ ಲೆಕ್ಕ. ಅದು ಕಟ್ ಮಾಡಿದ್ರೆ ಫಿಗರ್ ಮಾಡಿದ್ರೆ ನನ್ ಬೆಳ್ಳೆಲ್ಲಿದೆ, ಏನ್ ನೋಡ್ತಾ ಇದ್ದೆ ಅನ್ನೋದೆಲ್ಲ ಅರಿವಿಗೆ ಬರ್ತದೆ. ಓಕೆ ಓಕೆ. ಹಂಗೆ ಒಂದ್ ಅಕ್ಕಿಗೆ ತಗೊಂಡು ಇಷ್ಟು ಕಟ್ ಮಾಡಿ ಇಕ್ಕಿರ್ಬೇಕು ನೀವು. ಎಕ್ಸಾಂಪಲ್ ನೆಕ್ಸ್ಟ್ ಸತಿ ಬಂದ್ರೆ ನೋಡಿ, ಹಿಂಗ್ ಯಾಕೆ ನೋಡ್ಬಿಟ್ಟೆ. ಇವಾಗ ಈ ಅಕ್ಕಿ ಲಾಸ್ ಆಫ್ ಎನರ್ಜಿ ಇದೆಯಾ ಇಲ್ಲ ಅಂತ ಗೊತ್ತಾಗೋಯ್ತು. ಬೇರೆ ಅಕ್ಕಿಗೂ ಇದಕ್ಕೆ ವ್ಯತ್ಯಾಸ ಏನು? ನಾನು ಇಲ್ಲಿ ಶೋಲ್ಡರ್ ಹತ್ರ ಗ್ಯಾಪ್ ಜಾಸ್ತಿ ಇದ್ದಾಗ ಎನರ್ಜಿ ಲಾಸ್ ಆಗ್ಬಿಡ್ತದೆ ಅಂತ ಒಪ್ಕೊಳ್ಳೋಣ. ನಾನು ಅಲ್ಲೇ ನೋಡ್ಬಿಟ್ಟೆ, ನೀವು ಹಂಗೆ ಕಂಡುಹಿಡಿದ್ಬಿಟ್ರಿ. ನಾನು ಅಲ್ಲಿ ನೋಡ್ಲಿಲ್ಲ, ನೋಡ್ಬಿಟ್ಟೆ. ಯಾವ ಅಕ್ಕಿಗೆ ನೇರವಾಗಿ ಬೋನಿದೆಯೋ, ನೀನ್ ಹೇಳಿದಕ್ಕೆ ಉತ್ತರ ಹೇಳಿದಕ್ಕೆ ಇದನ್ನ ಹೇಳ್ಬಿಡ್ತಾ ಇದ್ದೀನಿ, ನೇರವಾಗಿದೆಯೋ ಆ ಅಕ್ಕಿಗೆ ಆ ಗ್ಯಾಪ್ ಇರಲ್ಲ. ನೀವು ಬೋನಲ್ಲಿ ಕಂಡಿಡಿದು ತುಂಬಿಟ್ಟು ನಾನು ಅಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲಿ ನೋಡ್ರಿ ನನಗೆ ನೋಡಕ್ ಗೊತ್ತು. ಓಕೆ, ಲಾಟ್ ಗ್ಯಾಪ, ಬೋನ್ ನೇರವಾಗಿದ್ಯಾ, ಅದಕ್ಕೆ ಈ ಗ್ಯಾಪ್ ಇಲ್ಲ. ಸರಿ, ಲಾಸ್ ಆಫ್ ಎನರ್ಜಿ ಅಲ್ಲಿಂದ ಅಂತ ಹೇಳಿದೆ. ನಾನು ಬರುತ್ತಾರೆ ಲಾಸ್ ಆಫ್ ಎನರ್ಜಿ ತೋರಿಸ್ತೀನಿ. ಹಿಂಗ್ ಎತ್ತಿದ್ರೆ ಎದ್ದೇಳಬಾರ್ದು, ಹಿಂಗ್ ಎದ್ದೇಳ್ತು ಅಂತ ಇಟ್ಕೋ. ಇಲ್ಲಿ ನೋಡ್ತಾ ಇದೆ ಎನರ್ಜಿ, ಇದೆಲ್ಲಿ ನೋಡ್ತಾ ಇದ್ದೀರಾ? ನಾನು ನೋಡಿಲ್ಲ. ನೀವು ನೋಡೋದಕ್ಕೆ ನಾನು ಹೇಳ್ಕೊಟ್ಟಿರ್ತಾರೆ, ನೀನ್ ನೋಡೋದಕ್ಕೆ. ಎಷ್ಟೋ ಕಡೆ ಹೋಗಿದ್ದೆ ಇಂಟರ್ವ್ಯೂಸ್ ಅಲ್ಲಿ, ಇದನ್ನೆಲ್ಲೂ ಗಮನಿಸಿಲ್ಲ, ಹೇಳು ಇಲ್ಲ. ಹಾಗಾದ್ರೆ ಅಲ್ಲೂ ಗಾಳಿ ಹೋಗ್ಬೋದಲ್ಲ. ಬಯೋಲಿನ್ ಥಿಯರಿ ಪ್ರಕಾರ ಬಾಟಮ್ ಇಂದ ಪ್ರೆಷರ್ ಜಾಸ್ತಿ ಇದೆ ಅಕ್ಕಿಗೆ. ಗ್ರಾವಿಟಿ ಅಂತ ಹೇಳ್ತೀವಿ, ಗ್ರಾವಿಟಿ ಮೇಲಿಂದ ಬರೋದು, ಪ್ರೆಷರ್ ಜಾಸ್ತಿ ಇದೆ. ಹೊಡೆದಾಗ ಈ ಅಕ್ಕಿನ ರೆಕ್ಕೆ ಹಿಂಗೆ ಎತ್ತುತ್ತದೆ. ಇದು ಆರಿ 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 ಸೋತ್ ಬಿಟ್ಟಾಗ ಇನ್ನೂ ಎತ್ತುತ್ತದೆ, ಅವಾಗ ಖಾಲಿ ಬಿದ್ದೋಗ್ತದೆ. ಇಲ್ಲ ಇಲ್ಲ, ಅವಾಗ ಗಾಳಿಯಲ್ಲಿ ಹೋಗ್ಬಿಟ್ಟು ಆರಕ್ಕಾಗದೆ ಕಷ್ಟ ಬೀಳ್ತದೆ. ಅದು ಬಂದು ಇಳಿದು ಬಿಡೋದು ಕಾರಣ ಅದೇನೆ, ಡಿಸ್ಟರ್ಬೆನ್ಸ್ ಅಕ್ಕಿಗೆ ತೊಂದರೆ ಆಗ್ತೈತೆ. ಹಾಗಾದ್ರೆ ಹಂಗೆ ಎದ್ದೊಳ್ಬಾರ್ದು ಇಲ್ವಾ? ಅದನ್ನ ನೋಡೋದು, ಅದನ್ನೇ ಒಂದು ಹಿಂಗೆ ಹಿಂಗೆ ನೋಡ್ಬೋದು. ಥಿಕ್ನೆಸ್ ಇನ್ನೊಂದು, ಇಲ್ಲಿ ಕೈ ಬೆರಳು ಬಿಟ್ರೆ ಆ ಬೆರಳು ಹೋಗಕ್ಕೆ ಜಾಗ ಕೊಡಬಾರ್ದು, ಟೈಟ್ ಆಗಿ ಬಾಡಿಗೆ ಅದನ್ನ ಕೊಂಡಿರ್ಬೇಕು. ಓಕೆ, ವಿಂಗ್ ಆ ಬೋನ್ ಇದೆಯಲ್ಲ, ಚಿಕ್ಕ ಬೋನ್ ಇದೆ, ಓಕೆ, ಆ ಬೋನು ಉದ್ದ ಕಮ್ಮಿ ಇರ್ಬೇಕು. ಉದ್ದ ಕಮ್ಮಿ ಇದ್ದು ತನ್ನ ಬಾಡಿಗೆ ಅಂಟುಕೊಂಡಂಗಿರ್ಬೇಕು. ಅವಾಗ ಜಾಗ ಕೊಡದೆ ಇದ್ರೆ ಈ ರೆಕ್ಕೆ ಮೇಲೆ ಎತ್ತೋಳಲ್ಲ, ಅದನ್ಕೊಂಡ್ಬಿಡ್ತದೆ. ಲಾಸ್ ಆಫ್ ಎನರ್ಜಿ ಆಗಲ್ಲ.
ಗೊತ್ತಾಯ್ತಾ? ಅಲ್ಲಿ ಬೆರಳು ಬಿಟ್ಟಿದ ತಕ್ಷಣ ಅವನು ಟೈಟ್ ಆಗಿದ್ದ ಅಂತ ಇಟ್ಕೊಳ್ಳಿ, ಗಾಳಿ ಹೋಗಲ್ಲ, ಹಿಂಗೆ ಲಾಸ್ ಆಫ್ ಎನರ್ಜಿ ಇಲ್ಲ. ಆ ಬೋಸ್ ಟೈಟ್ ಆಗಿಲ್ಲ, ಹಿಂಗ್ ಬಂದ ಅಂತ ಇಟ್ಕೊಳ್ಳಿ, ಹಿಂಗ್ ಜಾಗ ಸಿಕ್ಬಿಡ್ತದೆ, ಲಾಸ್ ಆಫ್ ಎನರ್ಜಿ ಹಿಂಗ್ ಹೋಗ್ತದೆ. ಅವಾಗ ಅಕ್ಕಿ ಮೇಲೆ ಪ್ರೆಷರ್ ಬೀಳ್ತದೆ, ನೋಡಿ ಜಾಸ್ತಿ ಆಗಿ ಕಷ್ಟ ಬೀಳುತ್ತೆ. ಈ ಒಂದೇ ತಿರಿ ಇವನಿಗಿಂತ ದೊಡ್ಡವನು ಯಾಕೆ ಆಗಿರ್ಬೇಕು, 7ನೇ ತಿರಿಯವನು ಯಾಕೆ ದೊಡ್ಡವನಾಗಿರ್ಬೇಕು? ವೆಂಟಿಲೇಷನ್ ಏನಕ್ಕಿರ್ಬೇಕು, ವೆಂಟಿಲೇಷನ್ ಏನ್ ಕೆಲಸ ಮಾಡುತ್ತೆ, ಸ್ಟ್ರೇಟ್ ತಿರಿಗಳು ಏನ್ ಕೆಲಸ ಮಾಡುತ್ತೆ, ಅಲ್ಲಿ ಹೋಗಿ ಬೆಂಡಾಗಿರೋ ತಿರಿಗಳು ಏನ್ ಕೆಲಸ ಮಾಡ್ತದೆ, ಹಿಂಗೆ ಕ್ರಾಸ್ ಆಗಿ ಹೋಗಿರ್ತವೆ. ಇಲ್ಲೋಗಿ ತಲ್ವಾರ್ ತಿರಿ ಅಂತ ಇಲ್ಲೋಗಿ ಇಲ್ಲಿ ಬೆಂಡಾಗಿ ಹಿಂಗ್ ಹೋಗ್ತವೆ. ಇದು ತಂಬೆರಳು ಏನ್ ಕೆಲಸ ಮಾಡುತ್ತೆ, ಹಿಂಗ್ ಬಂದು ನಿಂತ್ಕೊಳ್ಳುತ್ತೆ, ಇದು ಎಲ್ಲಿ ಉಪಯೋಗಕ್ಕೆ ಬರುತ್ತೆ, ಅದರಲ್ಲೂ ಇಂಪಾರ್ಟೆನ್ಸ್ ಇದೆಯಾ? ತಮ್ಮಂತ ಇದೇನೆ ಇದು ಇದು ಇಲ್ಲಿ ಕೆಲವಕ್ಕಿಗೆ ಒಂದು ಓಪನ್ ಆಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಯಾವ ಅಕ್ಕಿ ತೆಗೆದ್ರೆ ನಿಮ್ ಕೈಯಲ್ಲೇ ಇದ್ರೆ ಏನು, ರೆಕ್ಕೆನ ಎಳ್ಕೊಂಡ್ರೆ ಏನು, ಒಂದೊಂದು ಬಿಗಿ ಎಳ್ಕೊಂಡ್ಬಿಡ್ತಾ ಎಳ್ಕೊಂಡ್ರೆ ಏನು, ಓಪನ್ ಆಗಿ ಇದ್ರೆ ಏನು, ಇದು ಎಲ್ಲೆಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಅದನ್ನ ನೋಡ್ಬೇಕಾಗ್ತದೆ. ರೆಕ್ಕೆ ಹಿಂಗ್ ಹಿಡಿದ್ವಿ, ಈ ಕೈ ಇದೆ, ಈ ಕೈ ಬಂದು ಇದು ಈ ಜಾಗ ಹಿಂಗೆ ಇದೆಯಾ, ಹಿಂಗಿದ್ದಿದ್ದು ತಿರ್ಗಾ ಹಂಗ ಓಪನ್ ಆಗ್ತದ. ಆ ಕೈ ಹಿಂಗಿದೆ, ಮತ್ತೆ ಓಪನ್ ವೈಡ್ ಆಗಿ ಓಪನ್ ಆಗ್ತದೆ. ಡುವಲ್ ಪರ್ಪಸ್ ಇದೆಯಾ ಅದ್ರಲ್ಲೇ ನೋಡ್ಬೇಕು. ಅದಕ್ಕೆ 30 ಸೆಕೆಂಡ್ ಆದ್ರೆ ಬೇಕಲ್ಲನ್ರಿ, ನೋಡಿದ ತಕ್ಷಣ ಟಕ 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 ಅಂತ ಹೇಳು ಅಂದ್ರೆ ಅದನ್ನೆಲ್ಲ ನಿಧಾನ ನೋಡ್ಬೇಕು. ಹಿಂಗ್ ಕೈ ಇಟ್ರೆ ಈ ಬೆರಳುಗಳು ಇಲ್ಲಿ ಕಾಣಿಸ್ತದೆ ನೋಡ್ಬೇಕು. ಗ್ಯಾಪ್, ಆ ಫೆದರ್ ಮತ್ತೆ ಗ್ಯಾಪ್ ಅಲ್ಲಿ ಕಾಣಿಸ್ಬಾರ್ದು ಬೆರಳುಗಳು ಕಾಣಿಸ್ತಾರೆ ಏನು ಕಾಣಿಸ್ತವ ಅಲ್ಲೂ ಕ್ವಶನ್ ಇದೆ. ಓಕೆ ಆಯ್ತಾ? ಇಲ್ಲಿ ಒಂದಕ್ಕೆ ಒಂದು ಜಿಪ್ ಅಂತೀವಿ, ಒಂದಕ್ಕೊಂದು ಹೊಂದಾಣಿಕೆ. ಒಂದ್ರ ಮೇಲೆ ಕೂತಿರ್ಬೇಕು. ಕುಂತಿದೀಯಾ, ಕೂತಿಲ್ಲ ಅಂದ್ರೆ ಏನು, ಕುಂತಿಲ್ಲ ಅಂದ್ರೆ ಏನು, ಏನ್ ತೊಂದ್ರೆ ಆಗ್ಬೋದು. ಓಕೆ, ಲಿಪ್ಪಿಂಗ್ ಅನ್ನೋದು, ಲಿಪ್ಪಿಂಗ್ ಎಷ್ಟು ಮಾತ್ರ ಇರ್ಬೇಕು, ಹೆಂಗ್ ಹೊಂದಾಣಿಕೆ ಆಗಿರ್ಬೇಕು. ಹೌದು, ಇಲ್ಲಿ ಒಂದು ಗ್ಯಾಪ್ ಇದೆ. ಆಮೇಲೆ ಇಲ್ಲಿ ಬೆಂಡ್ ಆಗುತ್ತಾ ಇಲ್ವಾ, ಓಕೆ, ಇದು ಬೇಕು. ಈ ಮೂಳೆ, ಈ ತೋಳು ಫಾರ್ಮೇಶನ್, ಈ ತೋಳು ಯಾವ ರೀತಿ ಇರ್ಬೇಕು, ಮಂದವಾಗಿ ದಪ್ಪವಾಗಿರ್ಬೇಕಾ, ಓಕೆ, ಒಂದು ತೆಳ್ಳಗಿರ್ಬೇಕಾ, ಇಲ್ಲಿ ಬೆಂಡ್ ಆಗುತ್ತಾ ಬೆಂಡ್ ಆಗಲ್ವಾ, ಇದು ಈ ಅಂಗೈ ಓಪನ್ ಆಗುತ್ತಾ ಓಪನ್ ಆಗಲ್ವಾ, ಇದನ್ನೆಲ್ಲಾನು ನೋಡ್ಬೇಕಾಗ್ತದೆ. ಒಂದು ರೆಕ್ಕೆ ಅಂದ್ರೆ, ಬಾಲ ಅಂದ್ರೆ ಒಂದೇ ಬಾಲ ಇರ್ಲಿ, 4 ಬಾಲ ಇರ್ಲಿ, 6 ಬಾಲ ಇರ್ಲಿ, ಎಷ್ಟು ಅಗಲ ಇರ್ಲಿ, ಗಿರಾಬಾಜಿಗೆ ನಡೀತದೆ. ಓಮನ್ ನಡೆಯಲ್ಲ. ಸ್ಟಿಕ್ ಫೈಲ್ ಒಂದೇ ಬೆಳ್ಳಂಗಿರ್ಬೇಕು ಅಂತಾರೆ. ಒಂದೇ ಬೆಳ್ಳಂಗಿದೆ. 4 ಇಷ್ಟು ಅಗಲ ಇರೋದೊಂದು ಬಾಲ ಇದೆ. ಅದಕ್ಕೆ ನಾನು ಹೇಳೋ ಶೇಖರನೆಲ್ಲ ಇದ್ರೆ ಅದೇ ಒಳ್ಳೇದು. ಅವಾಗ ಒಂದ್ ಬೆಳ್ಳ ಅನ್ನೋದು ಹೊಂಟೈತಿ. ಅದೇನಕ್ಕೆ ಅಂದ್ರೆ ಹೋಮರ್ಗೆ ಫ್ರಿಕ್ಷನ್ ಆಗುತ್ತೆ, ಗಾಳಿಯ ಒತ್ತಡ ಅಲ್ಲಿ ತಗಲಿ ಗಾಳಿ ಅಕ್ಕಿನ ಸ್ಲೋ ಮಾಡುತ್ತೆ ಅನ್ನೋದು. ಅಕ್ಕಿನ ಮೂವ್ ಆಗ್ತಾ ಅಲ್ಲ, ಫ್ರಿಕ್ಷನ್ ಅಲ್ಲಿಂದ ಬಂತು, ಊರಾಗ ಮೂವ್ ಆಗ್ತಾವನೆ, ಅಲ್ಲಿ ಬೇರೆ ಅಲ್ಲಿ ನಡೀತದಲ್ಲ ಕೆಲಸ. ಫ್ರಿಕ್ಷನ್ ಆಗ್ಬೋದು, ಡೌನ್ ಕೆಲಸ ಮಾಡ್ತಾ ಇದೆಯಲ್ಲ.
ಅದಕ್ಕೆ ಡೌ ಪ್ರಾಮುಖ್ಯತೆ ಕೊಡ್ಬೇಕಾಗ್ತದೆ. ಡೌಗಳ ಬಗ್ಗೆನೇ ಒಂದು ವಿಡಿಯೋ ಮಾಡಿಸ್ತೀನಿ ನಿಮ್ಮ ಹತ್ರ. ಎಷ್ಟನ್ನು ಮಾಡೋದು. ಆಮೇಲೆ ಒಂದು ಸೈಡ್ ವಿಂಡ್ಗೆ ಯಾವ ರೀತಿಯ ಶೇಪ್ ಲೈನು ರಚನೆ ರೆಕ್ಕೆ ರೀತಿಗಳಿದ್ರೆ ಅದನ್ನ ಗೆಲ್ಲುತ್ತೆ. ಒಂದು ಎದುರು ವಿಂಡ್ಗೆ ಫ್ರಂಟ್ ವಿಂಡ್ಗೆ ಕತ್ತರಿಸ್ತಾ ಇರ್ತದೆ ಅಕ್ಕಿ. ಗಾಳಿಯ ಹೊಡ್ತಾ ಅಲೆಗಳು ನಿಮ್ಗೆ ಇಲ್ಲಿಂದ ಕಾಣಲ್ಲ, ಹೊಡ್ಕೊಂಡು ಹೋಗ್ತಾ ಇರ್ತದೆ, ಹೊಡಿತಾ ಇರ್ತದೆ ಅದು ಮುಖಕ್ಕೆ. ಹೌದು, ಹೊಡಿತಾ ಇದ್ರೆ ಅದು ಅಕ್ಕಿ ಹಿಂಗೆ ಕತ್ತರಿಸ್ತಾ ಇದೆ. ಈ ಕತ್ತರಿಸ್ತಾ ಇದ್ರೆ ಇದನ್ನ ಮೇಂಟೈನ್ ಮಾಡೋರು ಯಾರು? ಬ್ಯಾಲೆನ್ಸ್ ಮಾಡೋದು. ಅದನ್ನ ಆ ಕತ್ತರಿಸೋದನ್ನ ಗೆಲ್ಬೇಕಲ್ಲ. ಹೌದು, ಅವಾಗ ಏನ್ ಡೌ ಇದ್ರೆ ಅದನ್ನ ಅದ ಗೆದ್ಕೊಂತದೆ. ಆ ಕತ್ತರಿಸೋದನ್ನ ಗೆಲ್ಲೋದಿರ್ಬೇಕು. ಅದೆಲ್ಲ ಡವ್ ಇರ್ಬೇಕು ಅದಕ್ಕೆ. ಇಲ್ಲ ಅಂದ್ರೆ ಅದು ಓದಾಡ್ತದೆ ಪಾಪ, ಇಲ್ವಾ? ಇವಾಗ ನಾವು ಸೈಕಲ್ ತುಳ್ಕೊಂಡ್ ಬರ್ತೀವಿ, ಗಾಳಿ ಹೊಡಿತೈತೆ, ಸ್ವಲ್ಪ ಹಂಗೆ ಹಿಂಗೆ ಹೋದ್ರೆ ಈಸಿಯಾಗಿ ಬರ್ತೀವಿ. ಜಿಗ್ಜಾಗ್. ನಾಳೆ ಭೀಮದ ಬಲ ತಗೊಳ್ಳಂತ ಹೋದ್ರೆ ಆಗ್ತದ? ಎಲ್ಲ ಹೊಡಿತೀವಿ, ಆಮೇಲೆ ಆಗೋಗ್ಬಿಡ್ತದೆ. ಅಕ್ಕಿಗೆ ಹಂಗೇನೆ. ಅದಕ್ಕೆ ಕೆಲವೊಂದು ಅಕ್ಕಿಗಳು ಜಿಗ್ಜಾಗ್ ಮಾಡ್ತಾ ಇರ್ತವೆ. ಹಾ, ಅದೇನಕ್ ಬೇಕು? ಅದೊಂದು ಡವ್ ಅವು ಕಲ್ತಿರ್ತವೆ ಅಂತ ಹೀಗೆ ಹೇಳ್ಕೊಂಡು ಹೋಗ್ಬೋದು. ಸದ್ಯಕ್ಕೆ ಇಲ್ಲಿ ನಿಲ್ಸೋಣ, ವಿಪರೀತ ಇದೆ. ಓಕೆನಾ, ಸರಿ.